ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಲ್ಕನಿಗೆ ಹೋದೆ. ನೋಡ್ತೀನಿ ನೀರು ಹಾಕಿಲ್ಲ. ಇವತ್ತು ರಾಜೇಶ್ ಲೇಟಾಗಿಬಿಡ್ಬೇಕಾದ್ರೆ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಹೇಳ್ಬಿಟ್ಟು ಹೋದರು. ಅವರು ಡೈಲಿ ಗಿಡಗಳಿಗೆ ನೀರು ಹಾಕೋದು, ತುಳಸಿ ಇದೆ ಅಲ್ವಾ, ತುಳಸಿಗೆ ನೀರು ಹಾಕ್ಬಿಟ್ಟು ಹಾಗೆ ಅಲ್ಲಿ ಎಷ್ಟಿದೆಯೋ ಪಾಟ್ ಎಲ್ಲದಕ್ಕೂ ನೀರು ಹಾಕಿ ಆಮೇಲೆ ಪೂಜೆ ಮಾಡಿಬಿಟ್ಟು ಅವರು ಹೋಗೋದು. ಇವತ್ತು ಲೇಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನೀನು ನೀರು ಹಾಕು ಅಂದರು. ಮರ್ತೇ ಬಿಟ್ಟಿದ್ದೀನಿ. ಪೂಜೆ ಆಯಿತು ನಂದು. ಅಂದರೆ ಅವರು ಬರೀ ಕಟ್ಟಿ ಹಚ್ಚಿ ಹೋಗ್ತಾರೆ, ನಾನು ದೀಪ ಹಚ್ಚಿ ನೈವೇದ್ಯ ಮಾಡಿ ಎಲ್ಲನೂ ಮಾಡ್ತೀನಿ. ಎಲ್ಲ ಆಯಿತು, ತಿಂಡಿನೂ ಆಯಿತು. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೋದಾಗ ನೆನಪಾಯಿತು. ಸೊ ಈಗ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ಹಾಗೆ ಇಲ್ಲಿ ಬಾಲ್ಕನಿಗೆ ಬಂದಾಗ ನೆನಪಾಯಿತು, ನಿಮ್ಮಲ್ಲಿ ತುಂಬ ಜನ ಗರ್ಕೆ ಹುಲ್ಲು ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ರಿ. ಅಂದರೆ ಈ ಗರ್ಕೆ ಹುಲ್ಲನ್ನು ನೀವು ಹೇಗೆ ಬೆಳೆಸಿದ್ರಿ ಅಂತ ಹೇಳಿಬಿಟ್ಟು. ಈಗಂತೂ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಬರೀ ಕಾಂಕ್ರೀಟೇ ಆಗಿದೆ, ಸಿಗೋದೇ ಕಷ್ಟ. ಅಂದರೆ ನೀವು ಅಂಗಡಿಗಳಲ್ಲಿ ಹೋದರೆ ಹೂ ಅಂಗಡಿಗಳಲ್ಲಿ ಸಿಗತ್ತೆ, ಆದರೆ ಮನೆ ಕಡೆ ಸಿಗೋದಿಲ್ಲ ಅಲ್ವಾ. ಅದಕ್ಕೇ ರಾಜೇಶ್ ಅವತ್ತು ಏನು ಮಾಡಿದ್ರು, ನಾನು ಈ ಥರ ನನಗೆ ಪೂಜೆಗೆ ಬೇಕು, ಇಲ್ಲೆಲ್ಲಾದರೂ ಇದೆಯಾ ನೋಡಿ, ಒಂದು ಚೂರಾದರೆ ಸಾಕು ಅಂತ ಹೇಳಿದ್ದೆ. ಅವ್ರು ಹುಡುಕೊಂಡು ಕಿತ್ಕೊಳ್ಬೇಕಾದ್ರೆ ಬೇರ್ ಸಹಿತ ಬಂತು. ಅದನ್ನು ಅವರು ನನಗೆ ತಂದು ಕೊಟ್ಬಿಟ್ಟು, ನೋಡು ಇಲ್ಲೆಲ್ಲೂ ಸಿಗ್ತಾ ಇಲ್ಲ, ಹುಡುಕಿ ತಂದಿದ್ದೀನಿ, ಇದನ್ನು ಕುಂಡದಲ್ಲಿ ಹಾಕೋ, ಅದು ಬಂದರೆ ನಿನಗೆ ಪೂಜೆಗೆ ಸರಿ ಹೋಗುತ್ತೆ ಅಂತ. ನಾನು ಬರುತ್ತೋ ಇಲ್ವೋ ಟ್ರೈ ಮಾಡೋದಕ್ಕೇನು ಅಂದ್ಬಿಟ್ಟು ರೂಟ್ ಇರೋ ಅಂಥದ್ದನ್ನು ಇಲ್ಲಿ ಪಾಟಲ್ಲಿ ಹಾಕಿದ್ದೆ. ಚೂರು ಒಂದಿಷ್ಟು ಕಿತ್ಕೊಂಡು ಬಂದಿದ್ರು. ನಾನು 21 ಗರಿಕೆಗಳು ಯಾವಾಗಲೂ ದೇವರಿಗೆ ಮುಡ್ಸೋದು, ಬಾಕಿದನ್ನೆಲ್ಲ ಹೇಗಿದ್ರೂ ಬಿಸಾಕಬೇಕು, ಇಷ್ಟೊಂದು ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಕುಂಡದಲ್ಲಿ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ದುಬೈಗೆ ಹೋಗೋ ಮುಂಚೆನೇ ಹಾಕಿದ್ದು. ದುಬೈಗೆ ಹೋಗಬೇಕಾದ್ರೆ ಫುಲ್ಲು ದೊಡ್ಡದಾಗಿ ಬೆಳೆದಿತ್ತು. 1 ವಾರ ಹೋಗಿದ್ವಿ ಅಲ್ವಾ, ನೀರು ಇರಲಿಲ್ಲ. ಅದನ್ನು ಕೂಡ ಈ ಥರ ಮಳೆ ಇಲ್ದಿರೋ ಕಾಲದಲ್ಲೇ ಹೋಗಿತ್ತು. ಫುಲ್ಲು ಒಣಗೋಗಿತ್ತು. ನನಗೆ ತುಂಬ ಬೇಜಾರಾಗ್ಬಿಟ್ಟಿದ್ದಾಗ, ಇದೇನಿದು ಇಷ್ಟೊಂದು ಚೆನ್ನಾಗಿ ಬಂದಿತ್ತು, ಹೀಗಾಗೋಯ್ತಲ್ಲ ಅಂದ್ಬಿಟ್ಟು ಒಣಗೋಗಿರೋದೆಲ್ಲನೂ ಕಟ್ ಮಾಡಿಬಿಟ್ಟಿದ್ದೆ ನಾನು. ಆಮೇಲೆ ಅಲ್ಲೇ ಹೊಸ ಚಿಗುರು ಬಂತು. ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಥರ ನಾನು ಬೆಳೆಸಿರೋದು. ಅದನ್ನು ಎಲ್ಲಾದರೂ ರೋಡ್ ಸೈಡಲ್ಲಿ ಅಥವಾ ಗಾರ್ಡನ್ಗಳಲ್ಲಿ ನಿಮಗೆ ಸಿಗುತ್ತೆ ಈಸಿಯಾಗಿ. ಅದು ವಿತ್ ರೂಟ್ ಕಿತ್ಕೊಂಡು ಬಂದು ಹಾಕಿ ಬರುತ್ತೆ ಚೆನ್ನಾಗಿ. ಕೆಲವೊಬ್ಬರು ಅದು ಗರಿಕೆ ಮನೇಲಿ ಬೆಳೆಸಬಾರ್ದು ಅಂತಲೂ ಹೇಳ್ತಾರೆ, ಬಟ್ ಅದು ನನಗೆ ಗೊತ್ತಿಲ್ಲ. ನಾನು ದೇವರಿಗೆ ಎಲ್ಲೂ ಸಿಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಪ್ರತಿ ಮಂಗಳವಾರ ಗಣೇಶನಿಗೆ ಮುಡಿಸಿದ್ರೆ ಒಳ್ಳೆಯದು. ಸೊ ಇಷ್ಟು. ಬನ್ನಿ ಈಗ ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಒಂದು ಇಂಪಾರ್ಟೆಂಟ್ ಟಾಸ್ಕ್ ಮಾಡಬೇಕು, ಏನು ಅಂತ ತಿಳಿಸ್ತೀನಿ. ಏನದು ಇಂಪಾರ್ಟೆಂಟ್ ಟಾಸ್ಕ್ ಅಂದರೆ, ನಾನೀಗ ಹೊರಗಡೆ ಹೋಗಬೇಕು. ರಾಜೇಶ ಸಾನು ಕರ್ಕೊಂಡು ಬರ್ತಾರೆ, ಬಟ್ ಸ್ಟಿಲ್ ನಾನು ಹೊರಗಡೆ ಹೋಗಬೇಕು. ರೀಸನ್ನು ಒಂದು ಗಿಫ್ಟ್ ತರಬೇಕು, ಅರ್ಜೆಂಟಾಗಿ ಗಿಫ್ಟ್ ತರಬೇಕು. ಅದು ಯಾರಿಗೆ? ನಮ್ಮ ಸಾನುಗೆ. ಇವಾಗ ತಾನೇ ಅವಳು ಬರ್ತಡೇ ಆಗಿದೆ. ಹುಡುಕಿ ನಾನು ಆ ಹುಡುಗಿ ಹತ್ರ ಏನು ಇಲ್ಲ ಅದನ್ನು ತೊಗೊಳ್ಳೋಣ, ಅವಳಿಗೆ ನೆಸಸರಿ ಯಾವುದಿದೆ ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ. ಈಗ ಮತ್ತೆ ಹೊಸ ಗಿಫ್ಟ್ ತೊಗೊಳ್ಬೇಕು. ಯಾಕೆ ಗೊತ್ತಾ? ತೋರಿಸ್ತೀನಿ ತಡೀರಿ. ಇದೆ, ನಾನು ಕಾಣಲೇ ಇಲ್ಲ ಅಂದ್ಕೊಂಡ್ಬಿಟ್ಟೆ. ಸೊ ಈ ಬಟ್ಲಲ್ಲಿ ನಮ್ಮ ಸಾನು ಅವರು ಅವರ ಮುರಿದೋಗಿರೋ ಹಲ್ಲನ್ನು ಕೋಲ್ಗೇಟ್ ಹಾಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಹಲ್ಲು ಯಾತಕ್ಕೆ ಅವಳು ಇಟ್ಕೊಂಡಿರೋದು ಅಂದರೆ, ಟೂತ್ ಫೇರಿ ಬಂದು ಗಿಫ್ಟ್ ಕೊಡ್ತಾಳೆ ಅಂತ ಹೇಳಿಬಿಟ್ಟು. ಸೊ ಅವಳ ಲೈಫಲ್ಲಿ ಟೂತ್ ಫೇರಿ ಯಾರು? ಗಿಫ್ಟ್ ಕೊಡೋರು ಯಾರು? ನಾವುಗಳೇ. ಅದಕ್ಕೆ ನಾನೀಗ ಅರ್ಜೆಂಟಾಗಿ ಒಂದು ಗಿಫ್ಟ್ ತರೋದಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ನೋಡೋಣ ಏನು ಅವಳಿಗೆ ಇಷ್ಟ ಆಗುವಂಥದ್ದು ಏನಿರುತ್ತೆ ಅಲ್ಲಿ ಅಂತ ಹೇಳಿಬಿಟ್ಟು.
ಪೆನ್ ಯಾವುದೋ ಜೆಲ್ ಪೆನ್ ಕೇಳ್ತಾ ಇದ್ಲು, ಬಟ್ ಅವ್ರ ಫ್ರೆಂಡು ಕೂಡ ಈಗ ಜೆಲ್ ಪೆನ್ ಕೊಟ್ಟಿದ್ದಾಳೆ. ಲೆಟ್ ಮೀ ಸಿ. ಸೊ ಈ ಇಂಪಾರ್ಟೆಂಟ್ ಟಾಸ್ಕ್ ನಾನು ಸಾನು ಬರೋ ಮುಂಚೆ ಮಾಡಬೇಕು. ರಾಜೇಶ್ಗೆ ಹೇಳೋಣ ಅಂದ್ಕೊಂಡೆ ಹೋಗಿ ತೊಗೊಂಡು ಬನ್ನಿ ಅಂತ. ಅವ್ರದ್ದು ಲ್ಯಾಪ್ಟಾಪ್ ಬ್ಯಾಗ್ ಇರುತ್ತೆ, ತುಂಬ ಭಾರ, ಅದನ್ನ ಇಟ್ಕೊಂಡವ್ರು ಎಲ್ಲಿಗೂ ಹೋಗೋದಿಲ್ಲ. ನಾನು ಎಲ್ಲಿಗೂ ಹೋಗಲ್ಲ, ಮನೆಗೆ ಬರ್ತೀನಿ, ಆಮೇಲೆ ಬೇಕಿದ್ರೆ ಹೋಗ್ತೀನಿ ಅಂತಾರೆ. ಬಂದ ಮೇಲೆ ಎಷ್ಟು ಕೆಲಸಗಳಿರುತ್ತೆ ಅವ್ರಿಗೆ ಅಂದರೆ, ಪಾಪ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಅವ್ರು ಹೊರಗಡೆ ಎಲ್ಲಿ ಹೋಗ್ತಾರೆ. ಅದಕ್ಕೆ ನಾನೇ ಹೋಗಿ ಬರೋಣ ಅಂತ ಇದ್ದೀನಿ. ಹೋಗಿ ಬಂದು ಮತ್ತೆ ನಾನು ಅಡುಗೆ ಮಾಡಬೇಕು. ಬನ್ನಿ ಸ್ನೇಹಿತರೆ, ಬೇಗ ಹೋಗಿ ಬರೋಣ. ಹೋಗಿ ಬಂದೆ ಸ್ನೇಹಿತರೆ. ನೋಡಿದೆ ಏನು ತೊಗೊಳೋದು, ನೇಲ್ ಪಾಲಿಶ್ ನೋಡಿದೆ, ಸ್ಲೈಮ್ ನೋಡಿದೆ. ಆಮೇಲೆ ಎಲ್ಲದಕ್ಕಿಂತ ತುಂಬ ಇಷ್ಟ ಅಂದರೆ ಸ್ಲೈಮ್ ಬದಲು ನಾನು ಸ್ಯಾಂಡ್ ತರಿಸ್ಕೊಂಡಿದ್ದೆ. ಸೊ ಅದು ಕೂಡ ಸೇಮ್ ಬರುತ್ತೆ. ಇನ್ನು ನೇಲ್ ಪಾಲಿಶು ಆ ಕಲರ್ ಇರಲಿಲ್ಲ, ಬಟ್ ಬೇರೆ ಕಲರ್ಸ್ ತುಂಬ ಇದೆ. ಆ್ಯಂಡ್ ಅವಳು ಸ್ಕೂಲ್ಗೂ ಹಾಕೋ ಹಾಗಿಲ್ಲ. ಅದಕ್ಕೆ ಮಮ್ಮ ಗಟ್ಟಿಗೆ ಕೊಡ್ತಾ ಇದೆ, ನಾನು ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬೇಡ ಬಿಡು, ಅದಕ್ಕಿಂತ ಫೇವ್ರೆಟ್ ಥಿಂಗ್ ಒಂದು ಕಾಣಿಸ್ತು. ಸೊ ಅದನ್ನು ತೊಗೊಳ್ತಾರೆ. ಮನೆಗೆ ಬರೋ ಅಷ್ಟೊತ್ತಿಗೆ ನೆನಪಾಯಿತು ಸಾನು ಇನ್ನೇನು ಬರ್ತಾಳೆ, ನಾನಿನ್ನ ಅಡುಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡಲಿ, ನನಗೆ ಸಾನಿಗೆ ಅಷ್ಟೇ. ಅದಕ್ಕೆ ಈಗ ನಾವು ತೊಗೊಳ್ತಾ ಇದ್ದೀನಿ. ಆಮೇಲೆ ಕಚ್ಚಾ ಕೋಟ್ ಅಂತ ಹೇಳ್ತಾರೆ ನಮ್ಮ ಮರಾಠಿಯಲ್ಲಿ. ಒಬ್ಬರು ಕಮೆಂಟ್ ಮಾಡ್ತಾ ಇದ್ರು, ನೀವು ಯಾವ ಲ್ಯಾಂಗ್ವೇಜ್ ಮಾತಾಡೋದು, ನಿಮ್ಮ ಮದರ್ ಟಂಗ್ ಯಾವುದು ಅಂತ ತುಂಬಾ ಕ್ಯೂರಿಯಸ್ ಆಗಿ ಆನ್ಸರ್ ಮಾಡಿ. ಈಗಲಾದರೂ ಆನ್ಸರ್ ಮಾಡಿ. ನಾನು ಎಷ್ಟರಿಂದ ಕೇಳ್ತಾ ಇದ್ದೀನಿ, ಕೇಳಿರೋದೇ ಒಂದು ಸಾರಿ, ಎಷ್ಟರಿಂದ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಯಾಕೆ ಮಾಡ್ತಾ ಇಲ್ಲ, ಏನು ಕಾರಣ ಆನ್ಸರ್ ಮಾಡದೇ ಇರೋದಕ್ಕೆ? ಏನೋ ಒಂಥರ ತುಂಬಾ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ರು. ಅದಕ್ಕೆ ನಾನಿವತ್ತು ನಿಮಗೆ ಕೇಳ್ತಾ ಇದ್ದೀನಿ. ಆನ್ಸರ್ ಏನೋ ಮಾಡಿದ್ದೀನಿ, ಬಟ್ ನೀವ್ಯಾಕೆ ಅಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಅದನ್ನು ಮಾಡೋಣ ಅಂತ. ಅದಕ್ಕೆ ಏನು ಹೇಳ್ತಾರೆ, ಇದಕ್ಕೆ ಏನೇನು ಹಾಕ್ತೀನಿ ಗೊತ್ತಾ, ಮಾಡಬೇಕಾದ್ರೆ ತೋರಿಸ್ತೀನಿ ಬಿಡಿ. ಈಗ ಇಲ್ಲೇ ತಂದಿದ್ದೀನಿ. ಸಾನು ಬರೋ ಅಷ್ಟೊತ್ತಿಗೆ ಎತ್ತಿಡಬೇಕು, ಅವಳಿಗೆ ಗೊತ್ತಿಲ್ಲದ ಹಾಗೆ. ಅದ್ರ ಜೊತೆ ಸ್ವಲ್ಪ ತರಕಾರಿನೂ ತೊಗೊಂಡು ಬಂದೆ. ಹೊರಗಡೆ ಹೋದರೆ ಏನೆಲ್ಲ ಏನು ಇದ್ದೇ ಇರುತ್ತೆ ತೊಗೊಂಡು ಬರೋದು. ಇನ್ನೂ ಸಾಮಾನು ತರೋದಿತ್ತು. ನಾನು ಇವತ್ತು ಕ್ರೆಡಿಟ್ ಕಾರ್ಡ್ ತೊಗೊಂಡೋಗಿರಲಿಲ್ಲ. ಅದಕ್ಕೆ ನಾನು ಇಲ್ಲ ಕ್ರೆಡಿಟ್ ಕಾರ್ಡ್ ತಂದಾಗಲೇ ತೊಗೊಳ್ಳೋಣ. ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡ್ರೆ ನಮಗೆ ಬೆನಿಫಿಟ್ಟು ಎರಡೆರಡು ಬೆನಿಫಿಟ್ಟು. ಒಂದು ಅದಕ್ಕೆ ರಾಜೇಶ್ ಕಟ್ಟುತ್ತಾರೆ ದುಡ್ಡು, ಇನ್ನೂ ಒಂದು ಪಾಯಿಂಟ್ಸ್ಗಳು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆದಾಗ ನಾವು ಅದರಲ್ಲಿ ಕೂಡ ಶಾಪ್ ಮಾಡ್ಬೋದು. ವೋಚರ್ಸ್ಗಳು ಸಿಗುತ್ತೆ, ಅದನ್ನು ನಾವು ರಿಡೀಮ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಆದಷ್ಟು ಚಿಕ್ಕ ಪುಟ್ಟದಾದರೆ ಕ್ಯಾಶಲ್ಲೇ ಪೇ ಮಾಡಿಬಿಟ್ಟಿರ್ತೀನಿ. ದೊಡ್ಡದಾದರೆ ಲೈಕ್ 400 500 ಆ ಥರ ಆದರೆ ನಾನು ಕಾರ್ಡ್ ಯೂಸ್ ಮಾಡ್ತೀನಿ. ಅಲ್ಲಿ ತುಂಬ ಸಾಮಾನು ತರಬೇಕಿತ್ತು. ನಾಳೆ ಇಲ್ಲ ಅಂದರೆ ನಾಳಿದ್ದು ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ಇದು ಅರ್ಜೆಂಟಾಗಿತ್ತು, ಇವತ್ತೇ ಹೋಗಬೇಕಿತ್ತಲ್ಲ. ಅದಕ್ಕೆ ಲಿಪ್ ಗ್ಲಾಸ್ ತೊಗೊಂಡು ಬಂದೆ. ಶಿಮ್ಮರ್ ಲಿಪ್ ಗ್ಲಾಸ್. ನಮ್ಮ ಹುಡುಗಿಗೆ ಲಿಪ್ಸ್ಟಿಕ್ ಹಾಕಬೇಕು ಅಂತ ಆಸೆ. ನಾನು ಲಿಪ್ಸ್ಟಿಕ್ ಹಾಕಕ್ಕೆ ಬಿಡೋದಿಲ್ಲ. ಅದಕ್ಕೆ ಲಿಪ್ ಬಾಮ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇದನ್ನು ಹಾಕಿದ್ರೆ ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಇರುತ್ತೆ ಅಲ್ವಾ. ಅದಕ್ಕೆ ಇದೊಂದನ್ನು ತೊಗೊಂಡು ಬಂದಿದ್ದೀನಿ. ಲೈಟ್ ಕಲರ್, ಸ್ವಲ್ಪ ಶಿಮ್ಮರಿ ಇರೋದ್ರಿಂದ ಸ್ವಲ್ಪ ಶೈನ್ ಕಾಣುತ್ತೆ. ನಾನು ಹಚ್ಚಿದ್ದೀನಿ ನೋಡಿ, ಅಲ್ಲೇ ಸ್ವಲ್ಪ ಟ್ರೈ ಮಾಡಿದೆ. ಲಿಪ್ಸ್ಟಿಕ್ ಹಚ್ಚಿಲ್ಲ ನಾನು, ಇದನ್ನು ಹಚ್ಚಿದ್ದೀನಿ, ಬಟ್ ಹಚ್ಚಿರೋ ಥರ ಕಾಣುತ್ತೆ, ಸಮ್ ಶೈನ್. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇಬ್ಬರಿಗೆ ಅಲ್ವಾ, ಸಾನುಗೆ ಮೊಸರನ್ನ ಕೂಡ ಇಷ್ಟ. ಅದಕ್ಕೆ ಸ್ವಲ್ಪ ತಿಂತಾಳಷ್ಟೇ. ನಾನು ಒಂದು ಚೂರು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇಷ್ಟೇ ಹುಣಸೆ ಹಣ್ಣನ್ನು ನೆನೆಸಿದ್ದೀನಿ. ಈ ನೀರಲ್ಲಿ ಇದು ನಾವು ಜಜ್ಜಬೇಕು ಆಯಿತಾ. ಕಲ್ಲಲ್ಲಿ ನಾನು ಈಗ ಜಜ್ತೀನಿ. ಇದನ್ನು ಜಜ್ಜಿಬಿಟ್ಟು ಇದನ್ನು ಈ ಹುಳಿ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಕ್ರಂಚ್ಗೆ ಅಂದ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಲಾಸ್ಟಲ್ಲಿ ಹಾಕಬೇಕು. ಸೊ ಇದನ್ನು ಈಗ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ನೋಡಿ, ಇದನ್ನ ಈಗ ಫಿಲ್ಟರ್ ಮಾಡ್ಕೊಳ್ತೀನಿ. ಜಜ್ಕೊಂಡಿರೋದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದರಲ್ಲಿ ಖಾರ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇದೆ.
ಉಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ಕಿವುಚಬೇಕು. ಕಿವುಚಿದಾಗ ಅದರ ರಸ ಇಳಿಬೇಕು. ಇಷ್ಟೇ ಇದು. ರಾಜೇಶ್ ಹೇಳ್ತಾ ಇದ್ರು, ಇದನ್ನ ಎಷ್ಟು ದಿನ ಆದಮೇಲೆ ಮಾಡಿದ್ಯಾ, ನಮ್ಮ ಅಜ್ಜಿ ನನಗೆ ಮಾಡಿಕೊಡ್ತಾ ಇದ್ರು, ನಾನು ಇದನ್ನು ತಿನ್ನೋಕ್ಕಾಗೋದಿಲ್ಲ ಈಗ, ನನಗೂ ಇಷ್ಟ ಆಗ್ತಾ ಇತ್ತು ಇದು ಅಂತ ನೆನೆಸ್ಕೊಂಡ್ರು. ಆ್ಯಂಡ್ ಸಾನುಗೆ ಇದು ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅವಳಿಗೂ ಇಷ್ಟ ಆಯಿತು. ಏನು ಮಾಡಿದ್ಲು, ನಾನು ತಿಂತಾ ಇದ್ದೆ ಅವಳು ಬಂದಾಗ. ಸೊ ಟೇಸ್ಟ್ ಮಾಡಿ ನೋಡಿಬಿಟ್ಟು ಪಾನಿಪುರಿ ಥರ ಇದೆ, ನನಗೂ ಬೇಕು ಅಂದ್ಕೊಂಡು ಇದನ್ನೇ ಜಾಸ್ತಿ ತಿಂದ್ಲು ಅವಳು. ನೀವು ಈ ಥರ ಮಾಡ್ತೀರಾ? ಮಾಡಿದ್ರೆ ಇದಕ್ಕೆ ನೀವು ಏನಂತ ಹೆಸರು ಕರಿತೀರಾ? ಕಮೆಂಟ್ ಮಾಡಿ ಹೇಳಿ. ಇದು ನನಗೂ ಒಂಥರ ಇಷ್ಟನೇ. ಎಸ್ಪೆಷಲಿ ನಾವು ಉಪ್ಸಾರು ಮಾಡ್ತೀವಲ್ವಾ, ಉಪ್ಸಾರು ಅದರಲ್ಲಿ ಖಾರ ಮಾಡಿರೋದಿಲ್ಲ ಅಂಥ ಟೈಮಲ್ಲಿ ಆ ಉಪ್ಸಾರಿನ ನೀರಿಗೆ, ಉಪ್ಪೆಸರು ನೀರಿಗೆ ಈ ಥರ ನಾವು ಮಸಾಲೆನ ಹಾಕಿ ಕಿವುಚ್ಕೊಳ್ಬೋದು. ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ನನಗಿದು ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇತ್ತು. ನಾನು ಯಾವಾಗಲೂ ಸಾನು ಕಾಯೋವಳು. ಇವತ್ತು ಸಾನು ಬರೋ ಮುಂಚೆನೇ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಾನು ಬರ್ತ್ಡೇ ಟ್ರೀಟ್ಗೆ ನಾನು ಅವತ್ತು ತುಂಬ ಡಿಶಸ್ ಮಾಡಿದ್ನಲ್ಲ, ಅದರಲ್ಲಿ ಸ್ಪ್ರಿಂಗ್ ರೋಲ್ ಕೂಡ ಮಾಡಿದ್ದೆ. ಇದು ಫಸ್ಟ್ ಟೈಮ್ ನಾನು ಮನೇಲಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಓನ್ಲಿ ಥಿಂಗ್ ವಾಸ್, ಇದು ನಾನು ರೆಡಿ ಶೀಟ್ ತಂದಿದ್ದೆ. ಆ ಶೀಟಲ್ಲಿ ಫಿಲ್ಲಿಂಗ್ ಮಾಡಿ ನಾನು ಫ್ರೈ ಮಾಡಿದ್ದು. ಆ ಶೀಟು ತುಂಬಾ ಎಣ್ಣೆ ಹೀರ್ಕೊಂಡಿತ್ತು. ಅದು ಬಿಟ್ಟರೆ ಇಟ್ ವಾಸ್ ವೆರಿ ಟೇಸ್ಟಿ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ಸ್ಪ್ರಿಂಗ್ ರೋಲಲ್ಲಿ ಕ್ಯಾಬೇಜ್ ತುಂಬಾ ಮುಖ್ಯ. ಅದು ಜಾಸ್ತಿ ಇರಬೇಕು. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನೀವು ಯಾವುದಾದ್ರೂ ತರಕಾರಿ ಹಾಕ್ಬೋದು ಕಲರ್ಗೋಸ್ಕರ. ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್. ಇದ್ರ ಜೊತೆ ನೀವು ಎಗ್ ಸೇರಿಸ್ತೀನಿ ಅಥವಾ ಚಿಕನ್ ಸೇರಿಸ್ತೀನಿ ಅನ್ನಂಗಿದ್ರೆ ಅದನ್ನು ಸಪ್ರೇಟಾಗಿ ಕುಕ್ ಮಾಡ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ಇದನ್ನು ಕುಕ್ಕಿಂಗ್ ಪ್ರಾಸೆಸ್ ನೋಡೋಣ. ಒಂದು ಕಡೆ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ನಾನು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿ ತೊಗೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ತುರ್ಕೊಂಡಿರೋ ಅಂಥ ಜಿಂಜರ್ ಮತ್ತು ಗಾರ್ಲಿಕ್. ಇದು ಹೆಚ್ಚು ಕಡಿಮೆ ಎಷ್ಟಾದರೂ ಮಾಡ್ಕೊಳ್ಬೋದು. ಗ್ರೀನ್ ಚಿಲ್ಲೀಸ್ ಸಣ್ಣದಾಗಿ ಹೆಚ್ಕೊಂಡಿರೋದು. ಎಣ್ಣೆಯಲ್ಲಿ ಒಂದು 10-15 ಸೆಕೆಂಡು ಸಾಟೆ ಮಾಡಬೇಕು. ಎಣ್ಣೆ ನೋಡ್ಬೋದು, ಜಸ್ಟ್ ಅದು ಎಷ್ಟು ಫ್ರೈ ಆಗೋದಕ್ಕೆ ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ, ನಾನು ಜಾಸ್ತಿ ಹಾಕಿಲ್ಲ. ಈಗ ಇದಕ್ಕೆ ಒಂದೊಂದಾಗಿ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಕ್ಯಾಬೇಜನ್ನು ಲಾಸ್ಟಲ್ಲಿ ಸೇರಿಸ್ತೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್ಗೆ ಒಂದು ಚೂರು ಎಕ್ಸ್ಟ್ರಾ ಟೈಮ್ ಬೇಕು. ಅಂದರೆ ಇದನ್ನು ನಾವು ಕುಕ್ ಮಾಡ್ಕೊಳ್ಬೇಕಾಗಿಲ್ಲ, ಜಸ್ಟ್ ಕಲರ್ ಚೇಂಜ್ ಆಗುತ್ತೆ, ಟ್ರಾನ್ಸ್ಲೂಸೆಂಟ್ ಆಗುತ್ತಲ್ಲ, ಆವಾಗ ನಾವು ಇದನ್ನು ಇಳಿಸ್ಕೊಳ್ಬೇಕು. ಈಗ ನಾನು ತರಕಾರಿಗಳನ್ನ ನೋಡ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕ್ಯಾಬೇಜನ್ನು ಸೇರಿಸ್ಕೊಳ್ತೀನಿ. ಜೊತೆಗೇ ಚೈನೀಸ್ ಸಾಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೋಯಾ ಸಾಸ್, ಕೆಚಪ್, ಒಂದು ಚೂರು ವಿನೆಗರ್, ಉಪ್ಪು. ನಾನು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜಾಗದಲ್ಲಿ ಪೆಪ್ಪರ್ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರಿಂಗ್ ಅನಿಯನ್ ಬರುತ್ತಲ್ವ, ಅದನ್ನು ಬೇಕಿದ್ರೂ ಇದರಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಳ್ಬೋದು. ಸೊ ಇದು ಈಗ ರೆಡಿ ಇದೆ. ನಾವು ಹೇಗಿದ್ರೂ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವಾ, ಆಗ ಇದು ಅದರಲ್ಲಿ ಹಾಫ್ ಕುಕ್ ಆಗುತ್ತೆ. ಸೊ ಕ್ರಂಚ್ ಹಾಗೆ ಉಳಿಯುತ್ತೆ. ನಾನು ಹೇಳಿದ್ನಲ್ಲ ರೆಡಿ ಶೀಟ್ಸ್ ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು, ಇದು ಅಂಟ್ಕೊಳ್ಳೋದಕ್ಕೆ ನಾನು ಸ್ಲರ್ರಿ ಮಾಡ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಮತ್ತು ಮೈದಾದು. ಇದು ನಾನು ಇದ್ರೊಳಗಡೆ ತುಂಬಿಬಿಟ್ಟು ಮಡಚೋದು, ರೋಲ್ ಮಾಡೋದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಸೊ ನೀವು ಯಾವ ಶೇಪಲ್ಲಾದ್ರೂ ಅದನ್ನು ಮಡಚ್ಕೊಳ್ಬೋದು. ಒಟ್ಟಿಗೆ ಮಾಡಿಬಿಟ್ಟು ಮುಚ್ಚಿ ಇಟ್ಟಿದ್ದೆ, ಕಿತ್ತೋಗುತ್ತೆ ಡ್ರೈ ಆಗಿಬಿಟ್ಟು ಅಂತ ಹೇಳಿಬಿಟ್ಟು. ಈಗ ಒಂದೊಂದಾಗೇ ಸುಟ್ಕೊಳ್ತೀನಿ. ಇದು ಸ್ನೇಹಿತರೆ ಹೇಳಿದ್ನಲ್ಲ, ತುಂಬ ಎಣ್ಣೆ ಎಳೀತಾ ಇತ್ತು. ಹಾಕಿದ ತಕ್ಷಣವೇ ಫ್ರೈ ಆಗಿಬಿಡ್ತಾ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಇನ್ಮೇಲೆ ಯಾವತ್ತೂ ನಾನು ರೆಡಿ ಶೀಟ್ಸ್ ತರೋದಿಲ್ಲ, ಅಷ್ಟೊಂದು ಎಣ್ಣೆ ಎಳೆಯುತ್ತೆ. ಅದರ್ವೈಸ್ ನಾವು ಹೇಗೆ ಮಾಡ್ಬೋದು ಅಂದರೆ, ಜಸ್ಟ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗಟ್ಟಿ ಕಲಿಸ್ಕೊಳ್ಬೇಕು. ಆಮೇಲೆ ಅದನ್ನು ಲಟ್ಟಿಸ್ಕೊಂಡು ತುಂಬೋದು ಅಷ್ಟೇ. ಅದು ನನಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗುತ್ತಲ್ಲ, ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡಿ ತೊಗೊಂಡು ಬಂದಿದ್ದೆ. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿತ್ತು. ನಾನು ಇದೇ ಫಸ್ಟ್ ತೊಗೊಂಡಿದ್ದು. ಸೊ ಗೊತ್ತಾಯಿತು ನನಗೀಗ ಈ ಥರ ಆಗತ್ತೆ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು. ತುಂಬ ಸರಿ ನಾನು ಯೋಚನೆ ಮಾಡಿದ್ದೆ, ಸಮೋಸ ಪ್ಯಾಟೀಸ್, ಸ್ಪ್ರಿಂಗ್ ರೋಲ್ದು ಎಲ್ಲನೂ ತೊಗೊಂಡು ಬರೋಣ ಅಂತ. ಇದು ಆ್ಯಕ್ಚುಲಿ ಸಮೋಸ ಪ್ಯಾಟಿ. ನನಗೆ ಸ್ಪ್ರಿಂಗ್ ರೋಲ್ದು ಎಕ್ಸಾಕ್ಟ್ಲಿ ಸಿಗಲಿಲ್ಲ, ಹಾಗಾಗಿ ಏನಾದರೂ ಎಣ್ಣೆ ಎಳಿತೋ ಏನೋ. ಬಟ್ ಸಮೋಸ ಮಾಡೋದಕ್ಕಾದ್ರೂ ಇದೇನೇ ಯೂಸ್ ಮಾಡಬೇಕಲ್ವಾ, ಆವಾಗ ಕೂಡ ಎಣ್ಣೆ ಎಳೆಯುತ್ತೆ. ಸೊ ದ ಬೆಟರ್ ಥಿಂಗ್ ಇಸ್ ಮನೇಲೇ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೊಳ್ಳೋದು. ಇನ್ನು ಅವತ್ತು ಆರ್ಗನೈಸ್ ಮಾಡೋಣ, ಡಿಕ್ಲಟರ್ ಮಾಡೋಣ, ರಾಜೇಶ್ ವಾರ್ಡ್ರೋಬ್ ಅಂದ್ಕೊಂಡು ತೆಗ್ದಿದ್ದೆ. ಬಟ್ ಅವತ್ತು ಅದೆಲ್ಲ ಮಾಡೋದಷ್ಟೊತ್ತಿಗೆ ನನಗೆ ತಲೆನೋವು ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಕಂಪ್ಲೀಟೇ ಮಾಡೋದಕ್ಕಾಗಿರಲಿಲ್ಲ. ಸೊ ಅದು ಹೇಗೆ ಅರೇಂಜ್ ಮಾಡಿದೆ
ಅಂತ ನಿಮಗೆ ತೋರಿಸಿರಲಿಲ್ಲ. ಅದಕ್ಕೆ ಇವತ್ತು ಅದನ್ನು ಆ ವಿಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರಾಜೇಶ್ ಕೂರಿಸ್ಕೊಂಡು ಅವ್ರಿಗೂ ಟೈಮ್ ಇರಲಿಲ್ಲ ನೋಡಿ ತೆಗಿಯೋದಕ್ಕೆ. ಅದಕ್ಕೆ ಸರಿಯಪ್ಪ ನೀವು ಊಟ ಮಾಡ್ತಾ ಇರಿ, ನಾನೇ ತೆಗಿತೀನಿ ಅಂದ್ಬಿಟ್ಟು ಎಲ್ಲನೂ ಅವ್ರಿಗೆ ಕೇಳಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಯಾವ್ದಾದ್ರು ಬೇಡ ಅಂತಾರೋ ಅದನ್ನು ನಮ್ಮ ಮನೆ ಕಡೆ ಈ ಆಶ್ರಮದವರು ಅಂತ ಹೇಳ್ಕೊಂಡು ಬರೋದು ಕಡಿಮೆನೇ. ಬಂದ್ರೂ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಅಲೌ ಮಾಡೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಊರಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ನನ್ನ ಬಟ್ಟೆ ಸಾನು ಬಟ್ಟೆ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀನಿ. ರಾಜೇಶ್ದು ಮಾತ್ರ ಊರಿಗೆ ತೊಗೊಂಡೋಗ್ಬಿಟ್ಟು ಕೊಟ್ಟರೆ ಅಲ್ಲಿ ಈ ಫಾರ್ಮಲ್ಲಿ ಕೆಲಸ ಮಾಡ್ತಾರಲ್ವ ನಮ್ಮ ಮಾವನವರ ಫಾರ್ಮಲ್ಲಿ ಅವ್ರಿಗೆ ಕೊಡ್ತಾರಂತೆ. ಅದಕ್ಕೆ ಅಲ್ಲಿಗೆ ತೊಗೊಂಡು ಬಂದು ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿಗೆ ಹೋಗಿ ಕೊಟ್ಬಿಡ್ತೀನಿ. ಸೊ ರಾಜೇಶ್ ಊಟ ಮಾಡಿ ಮುಗಿಸೋದಕ್ಕೂ ನನ್ನ ಡಿಕ್ಲಟರಿಂಗಿಗೂ ಮುಗಿಸೋದಕ್ಕೂ ಒಂದೇ ಆಯಿತು. ಸೊ ಎರಡೂ ಕೆಲಸ ಆದಂಗೆ ಆಯಿತು. ಸ್ನೇಹಿತರೆ, ಈಗ ರಾಜೇಶ್ ವಾರ್ಡ್ರೋಬ್ ಅರೇಂಜ್ ಆಯಿತು. ಇದು ಸಾನುದು ಬಟ್ಟೆಗಳು, ಇದರಲ್ಲಿ ಒಂದು ಎರಡೇನೋ ಕಡಿಮೆ ಮಾಡಿದೆ. ಇಲ್ಲಿ ಇಷ್ಟು ಸ್ಪೇಸ್ ಬಿಟ್ಟಿದ್ದೀನಿ, ಯಾಕಂದರೆ ಇನ್ಮೇಲೆ ಅವರು ಆಫೀಸ್ಗೆ ಹೋಗಿ ಬಂದಮೇಲೆ ಇಲ್ಲಿ ಹ್ಯಾಂಗ್ ಮಾಡಲಿ ಅವ್ರ ಬಟ್ಟೆಗಳನ್ನ ಅಂತ ಹೇಳಿಬಿಟ್ಟು. ಅಂದರೆ ಶರ್ಟ್ಸ್ ಮಡ್ಚೋದಕ್ಕೆ ಮಡ್ಚಿದ್ರೆ ಕ್ರೀಸ್ ಹೋಗುತ್ತಲ್ವ, ಅದಕ್ಕೆ. ಸೊ ಇದು ಇಲ್ಲಿದಾಯಿತು. ಇದು ಈಗ ಇಲ್ಲಿ 2 ಬಾಕ್ಸಸ್ ಇದೆ. ಇಲ್ಲಿ ಜೀನ್ಸ್ ಇದೆ. ಇದು ಒಂದು ಜೀನ್ಸು ಹಾಕಿದ ಮೇಲೆ ಅವರು ಯೂಸ್ಡ್ ಒನ್ ಪಕ್ಕ ಇಡ್ಬೋದು, ವಾಶ್ಡ್ ಎಲ್ಲನೂ ಒಂದು ಕಡೆ ಇಟ್ಕೊಳ್ಬೋದು. ಇಲ್ಲಿ 2 ಬಾಕ್ಸಸ್ ಇರೋದು, ಒಂದು ಆಫೀಸ್ ವೇರು, ಒಂದು ಹೋಮ್ ಹಾಕ್ಕೊಳ್ಳೋದಕ್ಕೆ. ಆಫೀಸ್ ವೇರ್ಗೆ ಈಗ ಸ್ವಲ್ಪ ಡ್ರೆಸ್ ಕೋಡ್ ಹೇಳಿದಾರಂತೆ, ಅದಕ್ಕೆ ಅದರ ಅಕಾರ್ಡಿಂಗ್ಲಿ ಇಲ್ಲಿ ಇಟ್ಟಿರೋದು. ಇದು ಮನೇಲಿ ಹಾಕೋದಕ್ಕೆ. ಸೊ ಕೆಳಗಡೆ ಇರೋದೆಲ್ಲನೂ ಕೂಡ ಜಿಮ್ ವೇರ್ ಅಂತ ಹೇಳಿದ್ದಲ್ಲ ಅದು, ಆ್ಯಂಡ್ ಸ್ವೆಟ್ ಶರ್ಟ್ಸ್ ಇವಾಗ ಹಾಕೋದಿಲ್ವಲ್ಲ, ಅದಕ್ಕೆ ಅದರಲ್ಲಿ ಇಟ್ಟಿದ್ದೀನಿ. ಸೊ ಮೇಲ್ಗಡೆ 2 ಬಾಕ್ಸ್ ಇದೆ, ಜೀನ್ಸ್ ಇದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮಾರನೇ ದಿನ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನು ಈಗ ಸ್ಕೂಲ್ಗೆ ಹೋಗಬೇಕು. ಒಂದು ಕಡೆ ಸ್ಟೀಮ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ತಿಂಡಿ ಮಾಡ್ತಾ ಇದ್ದೀನಿ. ನೆನ್ನೆ ರಾತ್ರಿ ಟೂತ್ ಫೆರ್ರಿ ಬಂದು ಗಿಫ್ಟ್ ಕೊಟ್ಟಿರ್ತಾಳಲ್ವ, ಅದಕ್ಕೆ ಆ ಟೂತ್ ಫೆರ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಅಂದ್ಬಿಟ್ಟು ಸಾನು ಫುಲ್ಲಿ ಎಕ್ಸೈಟೆಡ್ ಆಗಿ ಬಂದಿದ್ದಾಳೆ. ಶಿ ವಾಸ್ ವೆರಿ ವೆರಿ ಹ್ಯಾಪಿ. ಹೇಳಿದ್ನಲ್ಲ ತುಂಬ ಖುಷಿ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಈ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡು ಈಗ ವ್ಲಾಗನ್ನು ಕಂಟಿನ್ಯೂ ಮಾಡಿ ಮತ್ತೆ ಈಗ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಅದರ ಮುಂಚೆ ಪ್ಲೀಸ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.